ಆವಾಗ ಬರೀ 3-3.5 ತಿಂಗಳಿತ್ತು. ನವಂಬರಲ್ಲಿ 5 ತಿಂಗಳಿತ್ತು ನನ್ನ ಬರ್ಡೇ ದಿನ. ಆಮೇಲೆ ಮೇ 5 ಇವತ್ತು ಒಂದು ಓಲ್ಡ್ ಏಜ್ ಪೀಪಲ್ ಅವ್ರಿಗೆ, ಆಮೇಲೆ ಅನಾಥ ಮಕ್ಕಳಿಗೆ 2 ಆಶ್ರಮ, ಅಂದರೆ ಒಂದು ದಿಯಾಸ್ ಚಾರಿಟಬಲ್ ಟ್ರಸ್ಟ್ ಅಂತ, ಇನ್ನೊಂದು ಬಂದು ಶ್ರೀ ಸಾಯಿ ಫೌಂಡೇಶನ್ ಅಂತ, ಸ್ನೇಹ ಫೌಂಡೇಶನ್ ಅಂತ ಅವರು, ಪ್ಲಸ್ ಮಚಿಲಿ ಊಟ ಅಂತ ಕನಕಪುರ ರೋಡಲ್ಲಿ ತುಂಬ ಚೆನ್ನಾಗಿರುತ್ತೆ. ನಾನು ಒಂದು 10-15 ಡೇಸ್ ಬ್ಯಾಕ್ ಇಲ್ಲಿ ಬಂದು ಊಟ ಮಾಡ್ಕೊಂಡು ಹೋಗಿದ್ದೆ. ಆ ಕಾರಣದಿಂದ ಎಲ್ಲ ಟೈಮಲ್ಲೂ ನಾನು ಓಲ್ಡ್ ಏಜ್ ಪೀಪಲ್ಗೆ ಬರೀ ನಾನ್ ವೆಜ್ ಊಟ ಆಗ್ತಾಯಿದ್ದೆ. ನನಗೆ ಪಂಜಾಬಿಂದ ಒಬ್ಬ ಬೈತಾನೆ, ಏನಂತ ಬೈತಾನೆ, ಏನಕ್ಕೆ ನೀನು ನಾನ್ ವೆಜ್ ಊಟ ಟೇಸ್ಟ್ ತೋರಿಸ್ತೀಯಾ, ನಾನ್ ವೆಜ್ ಊಟನೇ ಯಾಕೆ ಆಗ್ತೀಯಾ ಅಂತ. ನಾನು ಒಂದೇ ಒಂದು ಕಾರಣ ಹೇಳ್ತೀನಿ, ನಾನು 3 ಹೊತ್ತು ನಾನ್ ವೆಜ್ ತಿಂತೀನಿ. ನನಗೆ ನಾನ್ ವೆಜ್ ಅಂದ್ರೇ ಇಷ್ಟ. ನಾನೊಬ್ಬನೇ ಯಾಕೆ ನಾನ್ ವೆಜ್ ತಿನ್ನಬೇಕು? ನಾನು ತಿನ್ನೋದಲ್ಲದೆ ನಾನು ಹಾಕೋದೇ ಬರೀ ನಾನ್ ವೆಜ್ಜು. ಇವತ್ತವರೆಗೂ ನಾನು ವೆಜ್ ಊಟನೇ ಕೊಟ್ಟಿಲ್ಲ, ಬರೀ ನಾನ್ ವೆಜ್ ಊಟನೇ ಕೊಟ್ಟಿರೋದು. ಆಮೇಲೆ ಹೊಸ ಬಟ್ಟೆಗಳು 7 ಅವರ್ಸ್ ಶಾಪಿಂಗ್ ಮಾಡ್ತೀನಿ, ಅಂದರೆ ವಿತ್ ಟ್ಯಾಕ್ಸ್ ಸಮೇತ ತೊಗೊಂಡು, ಅಂದರೆ ಒಬ್ಬೊಬ್ರು ಕೊಡಬೇಕಾದ್ರೂ ಅವ್ರಿಗೆ ಇಷ್ಟ ಆಗೋ ಅಂಥದ್ದು. ಅವರಂತೂ ಬರೋಕ್ಕಾಗಲ್ಲ, ನಾವೇ ಅವ್ರಿಗೆ ಸೆಲೆಕ್ಟ್ ಮಾಡಿ ಹುಡುಕಿ ಮಾಡಿ ಹೋಗಿ ನಾನು ಕೊಡ್ತಾ ಇರ್ತೀನಿ. ಅದು ತುಂಬ ವರ್ಷದಿಂದ ಮಾಡ್ತಾಯಿದ್ದೀನಿ. ಈ ವರ್ಷ ಇಷ್ಟು ಮೀಡಿಯಾ ಕರೆದು ಏನಕ್ಕೆ ಮಾಡ್ತಾಯಿದ್ದೀನಿ ಅಂದರೆ, ಎಲ್ಲ ಬ್ಯಾಡ್ ಕಮೆಂಟ್ಸ್ ಆಗ್ತಾರಲ್ಲ ಅವ್ರುಗಳಿಗೆ ಒಂದು ಆನ್ಸರ್ ಕೊಡೋಕ್ಕೋಸ್ಕರ. ಯಾಕಂದರೆ ನಾವು ತೆರೆಮರೆ ಕಾಯಲ್ಲಿ ಮಾಡಿದ್ರೆ ಅವ್ರಿಗೆ ಗೊತ್ತಾಗಲ್ಲ, ಇಷ್ಟು ದುಡ್ಡು ಕೊಟ್ಬಿಟ್ಟು ನಾಯಿ ತೊಗೊಳ್ತಾನೆ, ಅದ್ರ ಬದಲು ಅನಾಥ ಮಕ್ಕಳಿಗೆ ಹೆಲ್ಪ್ ಮಾಡೋಕ್ಕಾಗಲ್ವ ಅಂತ ಬ್ಯಾಡ್ ಕಮೆಂಟ್ಸ್ ಆಗ್ತಾಯಿದ್ರು. ಆ ಕಾರಣದಿಂದ ನಾನು ನಿಮ್ಗಳಿಗೆ ತಿಳಿಸ್ಬೇಕಾಯ್ತು. ಇಲ್ದಿದ್ರೆ ನನ್ನ ಪಾಡಿಗೆ ನಾನು ಸೈಲೆಂಟಾಗಿ ಮಾಡಿಕೊಂಡು ಒಂದು ಕೇಕ್ ಕಟ್ಟಿಂಗ್ ಮಾಡ್ಕೊಂಡು ನಾನು ಹೊರಟೋಗ್ಬಿಡ್ತಿದ್ದೆ. ಇವತ್ತು ನೀವೇ ನೋಡ್ತಾ ಇದ್ದೀರಾ, ತುಂಬ ಜನನ ಕರೆಸ್ಬಿಟ್ಟು ಇವತ್ತು ಒಂದು ದೊಡ್ಡ ಮಟ್ಟದಲ್ಲಿ ನಮ್ಮದು ಡಾಗ್ದು ಕ್ಯಾಡಬಾಮ್ಸ್ ಫ್ಯಾಬ್ಲೋ ಎಸ್ಕೋಬಾರ್ ಅಂತ, ಕ್ಯಾಡಬಾಮ್ಸ್ ಫೌಂಡೇಶನ್ ನಂದು ಓನು, ಅದ್ರ ವತಿಯಿಂದ ಇವತ್ತು ಒಂದು 100 ಜನಕ್ಕೆ ಇವತ್ತು ಪಾರ್ಟಿ ಕೊಡಿಸ್ತಾ ಇದ್ದೀನಿ. ಅದು ಓನ್ಲಿ ಸೀ ಫುಡ್ ಪಾರ್ಟಿ ಅಂತಲೇ, ಅಂದರೆ ಪ್ರಾನ್ಸು, ಫಿಶ್ಶು, ಏಡಿಕಾಯಿ ಆ ಥರ ಬರೀ ಅದ್ರದ್ದೇ ಫುಡ್ಡು. ಯಾಕಂದರೆ ಅವ್ರಿಗೂ ಪಾಪ ಎಲ್ಲ ಥರ ಫುಡ್ಡು ಅವ್ರಿಗೆ ಸಿಕ್ಕಿರೋದಿಲ್ಲ. ಆಮೇಲೆ ಅಲ್ಲೇ ಹೋಗಿ ಕೊಟ್ಟು ಬಂದರೆ ಅದು ಅಷ್ಟು ಮಜಾ ಇರೋದಿಲ್ಲ ಅಂತ ಅವ್ರನ್ನೆಲ್ಲರನ್ನೂ ಹೋಟ್ಲಿಗೆ ಕರೆಸಿ ಇವತ್ತು ಪಾರ್ಟಿ ಕೊಡಿಸ್ತಾ